ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 799ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ CES ಈವೆಂಟ್ಗೆ ಸಂಬಂಧಪಟ್ಟಿದ್ದು. ತುಂಬಾ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಆ ವಿಡಿಯೋ ನೋಡಿದ್ರೆ 100% ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಇಷ್ಟಪಡ್ತಾರೆ. ಇವಾಗ ಐಫೋನ್ಸ್ ಯಾವ ರೀತಿ ಸೇಲ್ ಆಗುತ್ತೋ ಗೂಗಲ್ ಪಿಕ್ಸೆಲ್ ಫೋನ್ಸ್ ಕೂಡ ಅದೇ ರೀತಿ ಸೇಲ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಕಮ್ಮಿ, ಬೇರೆ ದೇಶದಲ್ಲೆಲ್ಲ ನೋಡ್ಕೊಂಡ್ರೆ ಪಿಕ್ಸೆಲ್ ಮೊಬೈಲ್ಸ್ ಗೆ ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ. ಇವಾಗ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಪಿಕ್ಸೆಲ್ 8a ಈ ಒಂದು ಮೊಬೈಲ್ ಆದ್ರೆ ಬರುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಫಸ್ಟ್ ಟೈಮ್ ಗೂಗಲ್ ಕಂಪ್ನಿಯವರು 5000 mAh ಬ್ಯಾಟ್ರಿಯಿಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಾರ್ಮಲ್ ಆಗಿ ನಿಮಗೆ ಸಣ್ಣ ಮೊಬೈಲ್ ಏನಿರುತ್ತಲ್ಲ ಗೂಗಲ್ ಪಿಕ್ಸೆಲ್ 6a 7a ಈ ಮೊಬೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ತುಂಬಾನೇ ಕಮ್ಮಿ ಇರುತ್ತೆ. ಈ ಸಲ ಗೂಗಲ್ ಪಿಕ್ಸೆಲ್ 8a ಅಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೊಬೈಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಕ್ಯಾಮ್ರಾಸ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಆದ್ರೆ ಪ್ರೊಸೆಸರ್ ಕಂಪ್ಲೀಟ್ಲಿ ವೇಸ್ಟ್. ಟೆನ್ಸರ್ ಚಿಪ್ಸೆಟ್ ನ ಯೂಸ್ ಮಾಡ್ತಾರೆ, ಅದಷ್ಟು ಪವರ್ಫುಲ್ ಇರೋದಿಲ್ಲ, ಅದ್ರ ಜೊತೆಗೆ ತುಂಬಾ ಹೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಯೂಸರ್ಸ್ ಗೂಗಲ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ದಾರೆ, ಅವ್ರು ಕೇಳೋದಿಲ್ಲ, ಟೆನ್ಸರ್ ಪ್ರೊಸೆಸರ್ ಇಂದಾನೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ MCAFE ಈ ಒಂದು ಹೆಸರನ್ನ ನೀವು ಕೂಡ ಕೇಳಿರ್ತೀರಾ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಆಂಟಿ ವೈರಸ್ ಸಾಫ್ಟ್ವೇರ್ ನ ಇವರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇವಾಗ ಇವರು ಬಂದ್ಬಿಟ್ಟು ಒಂದು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾದ್ಮೇಲೆ ಒಂದು ರಿಪೋರ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ನ ನೀವೇನಾದ್ರೂ ನೋಡಿದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಡೇಟಿಂಗ್ ಆಪ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ. ಈ ಡೇಟಿಂಗ್ ಆಪ್ಸ್ ಏನು ಇಲ್ಲ, ನಾರ್ಮಲ್ ಆಗಿ ಒಂದು ಆಪ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಹುಡುಗಿ ಎಲ್ಲರೂ ಕೂಡ ಇರ್ತಾರೆ. ನಿಮಗೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ಒಂದು ಹುಡುಗಿ ಜೊತೆ ಪರಿಚಯ ಮಾಡ್ಕೋಬಹುದು, ಸೆಟ್ ಆಯ್ತು ಅಂದ್ರೆ ಲವ್ ಮಾಡ್ಬೋದು, ಹಾಗೆ ಬಂದ್ಬಿಟ್ಟು ಮದ್ವೆನೂ ಕೂಡ ಆಗ್ಬೋದು. ಈ ರೀತಿಯಾಗಿ ಇದಾದ್ರೆ ನಡೀತಾ ಇರುತ್ತೆ. ಇವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ನಮ್ಮ ಪ್ರಪಂಚದಲ್ಲಿ ತುಂಬಾ ಡೇಟಿಂಗ್ ಆಪ್ಸ್ ಆದ್ರೆ ಇದೆ. ಎಲ್ಲಾ ಡೇಟಿಂಗ್ ಆಪ್ಸಿಗೂ ಕೂಡ ತುಂಬಾ ಒಳ್ಳೆ ಗ್ರೋತ್ ಬರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತುಂಬಾ ಜನ ಪರ್ಸನಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದಾರೆ, ಹಾಗೆ ಬಂದ್ಬಿಟ್ಟು ಪರ್ಸನಲ್ ಫೋಟೋಸ್ ವಿಡಿಯೋಸ್ ಕೂಡ ಶೇರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ, ಈ ರೀತಿಯಾಗಿ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಗ್ರಾಫ್ ಅಲ್ಲಿ ಬೇರೆ ಎಲ್ಲಾ ದೇಶಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಗ್ರಾಫ್ ಎಷ್ಟು ಮುಂದೆ ಇದೆ ನೋಡಿ, 50% ಗಿಂತ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿರೋರೆ ತುಂಬಾ ಜನ ಆಸೆ ಪಟ್ಟು ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ದಾರೆ. ಒಂದು ಹುಡುಗಿ ಏನಾದ್ರೂ ದುಡ್ಡು ಕೇಳಿದ್ರೆ ಆ ದುಡ್ಡು ಕೂಡ ಕೊಡ್ತಿದ್ದಾರೆ, ಹಾಗೆ ಬಂದ್ಬಿಟ್ಟು ಗಿಫ್ಟ್ ಕೇಳಿದ್ರೆ ಗಿಫ್ಟ್ ಕೂಡ ಕೊಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ತುಂಬಾ ಶೇರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಈ ಡೇಟಿಂಗ್ ಆಪ್ಸ್ ಅಲ್ಲಿ ನಮಗೆ ಚಾಟ್ ಬಾಟ್ ಕೂಡ ಇರುತ್ತೆ. ಅಂದ್ರೆ ಆ ಕಡೆ ನಮಗೆ ಯಾರು ನಮಗೆ ರಿಪ್ಲೈ ಮಾಡ್ತಾರಲ್ಲ, ಅವರು ಮನುಷ್ಯರೇ ರಿಪ್ಲೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದಿಕ್ಕಾದ್ರೆ ಆಗೋದಿಲ್ಲ. ಒಂದು ಚಾಟ್ ಬಾಟ್ ಕೂಡ ನಮ್ಮ ಹತ್ರ ಚಾಟ್ ಮಾಡ್ತಾ ಇರೋದು. ಒಂದ್ ಸ್ವಲ್ಪ ಹುಷಾರಾಗಿರಿ, ಹಾಗೆ ಬಂದ್ಬಿಟ್ಟು ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ಹೇಳಿದ್ದಾರೆ. ಟೆಕ್ನಾಲಜಿ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ. ಅಂತ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಇವಾಗ ನಿಮ್ಗೆಲ್ಲರಿಗೂ ಕೂಡ ಟೋಲ್ ಗೇಟ್ ಗೊತ್ತಿರೋದೆ. ಫಸ್ಟಿಗೆಲ್ಲ ನೋಡ್ಕೊಂಡ್ರೆ ನಾವು ಕ್ಯಾಶ್ ಕೊಡ್ತಾ ಇದ್ವಿ, ತುಂಬಾ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು, ತುಂಬಾನೇ ಟೈಮ್ ತಗೊಂತಾ ಇತ್ತು. ಅದಾದ್ಮೇಲೆ ಫಾಸ್ಟ್ ಟ್ಯಾಗ್ ತಂದ್ರು. ಫಾಸ್ಟ್ ಟ್ಯಾಗ್ ತಂದಿದ್ದಾದ್ಮೇಲೂ ಕೂಡ ತುಂಬಾ ಟೈಮ್ ತಗೊಂತಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಹೋದ್ಮೇಲೆ 5-10 ಸೆಕೆಂಡ್ಸ್ ನಾವು ವೇಟ್ ಮಾಡ್ಬೇಕಾಗುತ್ತೆ. ರೀಡ್ ಆಗಿದ್ದಾದ್ಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಕಟ್ ಆಗಿದ್ದಾದ್ಮೇಲೆ ನಾವೊಂದು ಗೇಟ್ ಆದ್ರೆ ಓಪನ್ ಆಗುತ್ತೆ. ಆದ್ರೂ ಕೂಡ ತುಂಬಾ ಮಟ್ಟಿಗೆ ಕ್ಯೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಟೈಮು ನೀವು ಹೈವೇ ಒಳಗೆ ಎಂಟರ್ ಆದ ತಕ್ಷಣ ನೀವು ಎಲ್ಲಿ ಎಂಟರ್ ಆಗಿದ್ದೀರಾ, ಎಲ್ಲಿ ಎಕ್ಸಿಟ್ ಆಗ್ತೀರಾ, ಇದಿಷ್ಟನ್ನು ಕೂಡ ತಗೊಂತಾರೆ. ಹಾಗೆ ಬಂದ್ಬಿಟ್ಟು ನೀವು ಹೈವೇಲಿ ಪಾಸ್ ಆಗ್ತಿರ್ತೀರಲ್ಲ, ನಮಗೆ ಕ್ಯಾಮ್ರಾಸ್ ಇರುತ್ತೆ. ಈ ಒಂದು ಕ್ಯಾಮ್ರಾಸ್ ಏನ್ ಮಾಡುತ್ತೆ ಅಂದ್ರೆ ನೀವು ಮೂವ್ ಆಗ್ಬೇಕಾದ್ರೆ ಫಾಸ್ಟ್ ಟ್ಯಾಗ್ ನ ರೀಡ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ಕೊಳುತ್ತೆ. ನೀವು ಎಲ್ಲಿ ಎಕ್ಸಿಟ್ ಆಗ್ತಿರಲ್ಲ ಟೋಟಲ್ ಒಂದೇ ಸಲ ಕಂಪ್ಲೀಟ್ ಅಮೌಂಟ್ ಅನ್ನೋದು ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಮೇಲಿಂದ ನಾವು ಟೋಲ್ ಹತ್ರ ನಿಲ್ಲೋ ಅವಶ್ಯಕತೆನೇ ಇರೋದಿಲ್ಲ, ಎಲ್ಲಿನೂ ಕೂಡ ನಿಲ್ಲೋ ಅವಶ್ಯಕತೆ ಇರೋದಿಲ್ಲ. 1 ಸೆಕೆಂಡ್ ಕೂಡ ಟೈಮ್ ಅನ್ನೋದು ವೇಸ್ಟ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದ್ರಲ್ಲಿ ನಮಗೆ ಸ್ಯಾಟಲೈಟ್ ಕೂಡ ತುಂಬಾ ಮಟ್ಟಿಗೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಟೆಕ್ನಾಲಜಿನ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಮೈಸೂರು ಬೆಂಗಳೂರು ಹೈವೇ ಏನಿದೆಲ್ಲ ಅಲ್ಲಿ ಬಂದ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ನಿಧಾನಕ್ಕೆ ಬರ್ತಾ ಬರ್ತಾ ಎಲ್ಲ ಹೈವೇಸ್ಗೂ ಕೂಡ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಇದು ಬಂತು ಅಂದ್ರೆ ನಮಗೆ ಟೈಮ್ ತುಂಬಾ ಮಟ್ಟಿಗೆ ಉಳಿಯುತ್ತೆ, ನಮಗೆ ಟೋಲ್ ಹತ್ರ ನಿಲ್ಲೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಸೊ ನೋಡೋಣಂತೆ ಯಾವಾಗಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಾಚ್ ಸೀರೀಸ್ 9 ಈ ಒಂದು ವಾಚ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ರಿಲಯನ್ಸ್ ಡಿಜಿಟಲ್ ಅಲ್ಲಿ ಡಿಸ್ಕೌಂಟ್ ಆದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಹತ್ತತ್ರ 8,000 ವರೆಗೂ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಈ ವಾಚ್ ತಗೋಬೇಕು
ನೋಡ್ಕೊಂಡ್ರೆ 53,000 ಆಗುತ್ತೆ. ಇವಾಗ ಆಫರ್ ಅಲ್ಲಿ ನಿಮಗೆ 44,000ಕ್ಕೆ ಈ ಒಂದು ವಾಚ್ ಆದ್ರೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಡೀಲ್ ಆದ್ರೆ ಪೋಸ್ಟ್ ಮಾಡಿದ್ವಿ, 32,000ಕ್ಕೆ ಈ ಒಂದು ವಾಚ್ ಸಿಕ್ಕಿತ್ತು. ಡೈರೆಕ್ಟ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು, ಬ್ಯಾಂಕ್ ಆಫರ್ಸ್ ಈ ರೀತಿಯಾಗಿ ಏನು ಕೂಡ ಇಲ್ಲ. ಡೈರೆಕ್ಟ್ ಆಗಿ 32,000ಕ್ಕೆ ಈ ಒಂದು ವಾಚ್ ನ ಸೇಲಿಗಾದ್ರೆ ತಂದಿದ್ರು. ಅವಾಗ ತುಂಬಾ ಜನ ಯೂಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಇವಾಗ ನೋಡ್ಕೊಂಡ್ರೆ ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಇವಾಗ 44,000ಕ್ಕೆ ಸಿಗ್ತಾ ಇದೆ. ಯಾರಾದ್ರೂ ಆಪಲ್ ವಾಚ್ ಸೀರೀಸ್ 9 ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ತಗೊಳ್ಳಿ. ನನಗೆ ಕೇಳಿದ್ರೆ ಇವಾಗ ಆಪಲ್ ವಾಚ್ ಸೀರೀಸ್ 9 ತಗೊಳೋದಕ್ಕಾದ್ರೆ ಹೋಗ್ಬೇಡಿ, ತುಂಬಾ ಇಶ್ಯೂಸ್ ಆದ್ರೆ ಇದೆ. ಇನ್ನೊಂದು ಸ್ವಲ್ಪ ನೀವೊಂದು 5-6 ತಿಂಗಳು ವೆಯ್ಟ್ ಮಾಡಿದೀರಾ ಅಂದ್ರೆ ನಿಮಗೆ ಆಪಲ್ ವಾಚ್ ಸೀರೀಸ್ 10 ಬರುತ್ತೆ. ಅದರಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಬೆಟರ್ ಆ ಒಂದು ವಾಚ್ ಆದ್ರೆ ತಗೊಳ್ಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕ್ರೋಮಾ ಸ್ಟೋರ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಕ್ರೋಮಾ ಸ್ಟೋರ್ ಅಲ್ಲಿ ಅಫಿಷಿಯಲ್ ಆಗಿ ಆಪಲ್ ಪ್ರಾಡಕ್ಟ್ಸ್ ಮೇಲೆ ಸೇಲ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಫೆಬ್ರವರಿ 19ನೇ ತಾರೀಕುವರೆಗೂ ಈ ಒಂದು ಸೇಲ್ ನಡೆಯುತ್ತೆ. ಈ ಒಂದು ಸೇಲ್ ಅಲ್ಲಿ ಐಫೋನ್ಸ್, ಐಪ್ಯಾಡ್ಸ್, ಮ್ಯಾಕ್, ಏರ್ಪಾಡ್ಸ್, ಹಾಗೆ ಬಂದ್ಬಿಟ್ಟು ಆಪಲ್ ವಾಚಸ್ ಈ ರೀತಿಯಾಗಿ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ಕೂಡ ಮೇಜರ್ ಆಗಿ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಐಫೋನ್ 15 ನೋಡ್ಕೊಂಡ್ರೆ ನಿಮಗೆ 37,990 ರೂಪಾಯಿಗೆ ಸಿಗ್ತಾ ಇದೆ. ನೀವು ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಹಾಗೆ ಬಂದ್ಬಿಟ್ಟು ಬ್ಯಾಂಕ್ ಆಫರ್ಸ್ ಕೂಡ ಯೂಸ್ ಮಾಡ್ಕೊಂಡ್ರೆ ಆವಾಗ ನಿಮಗೆ ಈ ಒಂದು ಪ್ರೈಸಿಗೆ ಸಿಗುತ್ತೆ. ಅದರ ಜೊತೆಗೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಟಾರ್ಟಿಂಗ್ ಪ್ರೈಸ್ ಮ್ಯಾಕ್ ಬುಕ್ ಆಗಿರ್ಬೋದು, ಐಪ್ಯಾಡ್, ವಾಚಸ್ ಈ ರೀತಿಯಾಗಿ ಎಲ್ಲಾದ್ರ ಮೇಲೂ ಕೂಡ ಮೇಜರ್ ಆಗಿ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರಾದ್ರೂ ಆಪಲ್ಗೆ ಸಂಬಂಧಪಟ್ಟ ಹೊಸ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ಕ್ರೋಮಾ ಸ್ಟೋರ್ಗೆ ವಿಸಿಟ್ ಮಾಡಿ, ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೇಟಿಎಂ ಇಂದ. ಪೇಟಿಎಂ ಇವಾಗ ಅಟ್ ಪ್ರೆಸೆಂಟ್ ಪಾಪ ತುಂಬಾ ಮಟ್ಟಿಗೆ ಲಾಸ್ ಅಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದು. ಒಂದ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಪೇಟಿಎಂ ಗೆ ಎದುರಾಳಿನೇ ಇರಲಿಲ್ಲ, ಅಂದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇದ್ರು ನಮ್ಮ ಇಂಡಿಯಾದಲ್ಲಿ. ಇವಾಗ ನೋಡ್ಕೊಂಡ್ರೆ ಪಾಪ ತುಂಬಾ ಮಟ್ಟಿಗೆ ಲಾಸ್ ಅಲ್ಲಾದ್ರೆ ನಡೀತಾ ಇದೆ. ಇವಾಗ ಪೇಟಿಎಂ ಡೈರೆಕ್ಟರ್ ಕೂಡ ಅಫಿಷಿಯಲ್ ಆಗಿ ರಿಸೈನ್ ಮಾಡಿದ್ದಾರೆ, ಅಂದ್ರೆ ಕೆಲಸದಿಂದ ಹೊರಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಶೇರ್ ವ್ಯಾಲ್ಯೂನು ಕೂಡ ನೋಡ್ಕೋಬಹುದು. ಫಸ್ಟ್ ನೋಡ್ಕೊಂಡ್ರೆ 1 ಲಕ್ಷ ಇತ್ತು, ಇವಾಗ 20,000 ಆದ್ರೆ ಬಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ ಅಲ್ಲಿ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು. ಪೇಟಿಎಂ ಬ್ಯಾನ್ ಆಗ್ತಾ ಇಲ್ಲ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಏನಿರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪಾಪ ತುಂಬಾ ಜನ ಬ್ಯಾನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಲಾಸ್ ಅಲ್ಲೇ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಫೋನ್ ಪೇ ಆಗಿ ಬಂದ್ಬಿಟ್ಟು ಗೂಗಲ್ ಪೇ ಬಂದಿದ್ದಾದ್ಮೇಲೆ ಪೇಟಿಎಂ ನ ಯಾರು ಯೂಸ್ ಮಾಡ್ತಾ ಇಲ್ಲ, ತುಂಬಾ ಮಟ್ಟಿಗೆ ಕಮ್ಮಿ ಅಂತಾನೆ ಹೇಳ್ಬೋದು. ಫೋನ್ ಪೇ, ಗೂಗಲ್ ಪೇನೆ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ, ಇನ್ನ ಇದು ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು ಅಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ V30 ಸೀರೀಸ್ ಬಗ್ಗೆ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಟೋಟಲ್ ಆಗಿ ಇವರು 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ವಿವೋ V30 ಹಾಗೆ ಬಂದ್ಬಿಟ್ಟು V30 Pro ಅಂತೇಳಿ. ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಹೇಳಿದ್ನಲ್ಲ, ವಿವೋ V30 Pro ಅಲ್ಲಿ ಜೈಸ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತೇಳಿ. ಆದ್ರೆ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿರಲಿಲ್ಲ. ಇವಾಗ ವಿವೋ ಅವರೇ ಅಫಿಷಿಯಲ್ ಆಗಿ ಟೀಸ್ ಮಾಡ್ತಿದ್ದಾರೆ, ವಿವೋ V30 Pro ಈ ಒಂದು ಮೊಬೈಲ್ ಅಲ್ಲಿ ಜೈಸ್ ಟೆಕ್ನಾಲಜಿನ ಯೂಸ್ ಮಾಡ್ತಿದೀವಿ ಅಂತೇಳಿ. ಫೋಟೋಸ್ ಮಾತ್ರ ಸೂಪರ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ಯಾಂಪಲ್ಸ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಯಾಂಪಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವಿ ಸೀರೀಸ್ ಅಂದ್ರೇನೆ ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾನೇ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅದ್ರ ಜೊತೆಗೆ ಈ ಸಲ ಕ್ಯಾಮ್ರಾದಲ್ಲೂ ಕೂಡ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ವಿವೋ ಮೊಬೈಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮುಖ ನಮಗೆ ತುಂಬಾ ಬ್ರೈಟ್ ಬರುತ್ತೆ, ತುಂಬಾ ಬೆಳ್ಳಗ್ ಬರುತ್ತೆ ಅಂತಾನೆ ಹೇಳ್ಬೋದು. ಈ ಸಲ ನಮಗೆ ಸ್ಕಿನ್ ಟೋನ್ ಕೂಡ ತುಂಬಾ ಮಟ್ಟಿಗೆ ಅಡ್ಜಸ್ಟ್ ಆದ್ರೆ ಮಾಡ್ತಿದ್ದಾರೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ. ಹಾನರ್ X9B ಈ ಒಂದು ಮೊಬೈಲ್ ನ ಕೊನೆಗೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಸಲ ಪರವಾಗಿಲ್ಲ, ಒಂದ್ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋಣಂತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.78 ಇಂಚಸ್ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಇಂದ ಬರುತ್ತೆ. AMOLED ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಕರ್ವ್ಡ್ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇ ಮಾತ್ರ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್. ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5800 mAh ಬ್ಯಾಟರಿ ಇರುತ್ತೆ. 35 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಒಂದೇ ವೇರಿಯಂಟ್ ಇರುತ್ತೆ, 8GB 256GB ವೇರಿಯಂಟ್. ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ 26,000 ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡ್ರೆ 3,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ 23,000ಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ. 23,000 ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ನ ತಗೋಬಹುದಾ ಅಂದ್ರೆ ಆ ಪ್ರೈಸ್ ರೇಂಜ್ ಗೆ ಓಕೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ರೀಸನಬಲ್ ಪ್ರೈಸ್ ಆಗುತ್ತೆ. 23,000ಕ್ಕೆ ಆರಾಮಾಗಿ ತಗೋಬಹುದು. ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಳೋದಿಲ್ಲ, 26,000ಕ್ಕೆ ತಗೊಂತೀನಿ ಅಂದ್ರೆ 26,000 ಬರ್ತಲ್ಲ. ಇನ್ನೊಂದು 3-4,000 ಹಾಕೊಂಡಿದ್ದೀರಾ ಅಂದ್ರೆ ನಿಮಗೆ IQ Neo 6, IQ Neo 7 Pro ಈ ಒಂದು ಮೊಬೈಲ್ಸ್ ಸಿಗುತ್ತೆ. ಆ ಮೊಬೈಲ್ಸ್ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಬೆಟರ್ 26,000 ಬಂದಿದ್ದೀರಾ ಅಂದ್ರೆ ಇನ್ನೊಂದು 3-4,000 ಹಾಕೊಂಡು ಬೆಟರ್ ಈ ಒಂದು ಮೊಬೈಲ್ಸ್ ಆದ್ರೆ ತಗೊಳ್ಳಿ. 25,000 ಒಳಗಡೆ ಆದ್ರೆ ಈ ಒಂದು ಮೊಬೈಲ್ ನ ಟ್ರೈ ಮಾಡಬಹುದು. ಸೊ ಇಷ್ಟೇ ಗೈಸ್, ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.